ದಾಂಡೇಲಿ ನಗರದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ವಿವಿಧ ರೀತಿಗಳಲ್ಲಿ ಒಟ್ಟು 790.94 ಲಕ್ಷ ರೂಪಾಯಿ ಅನುದಾನ ಈಗಾಗಲೇ ಬಂದಿದ್ದು, ಇದು ನಗರದ ಪ್ರಗತಿಗೆ ಬಹುಮೂಲ್ಯ ಕೊಡುಗೆಯಾಗಲಿದೆ. ಉಳ್ಳವರು ಉಚಿತ ವಿದ್ಯುತ್ ಯೋಜನೆಯನ್ನು ಪಡೆದುಕೊಳ್ಳಬಾರದು. ಅಂಬೇವಾಡಿಯಲ್ಲಿ ನಿರ್ಮಾಣವಾಗುತ್ತಿರುವ G+2 ಆಶ್ರಯ ಮನೆಗಳ ಪೈಕಿ ಪೂರ್ಣಗೊಂಡ 108 ಮನೆಗಳಿಗೆ ಕುಡಿಯುವ ನೀರು, ವಿದ್ಯುತ್ ಸೌಕರ್ಯ ಹಾಗೂ ಇನ್ನಿತರ ಮೂಲ ಸೌಕರ್ಯಗಳನ್ನು ಒದಗಿಸಿ ವಾರದೊಳಗಡೆ ವಿತರಣೆಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರು ಹೇಳಿದರು. ಅವರು ಸೋಮವಾರ ಸಂಜೆ ನಗರಸಭೆ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. G+2 ಆಶ್ರಯ ಮನೆಗಳ ನಿರ್ಮಾಣ ಕಾರ್ಯವನ್ನು ಕೂಡಲೇ ಮುಗಿಸುವ ನಿಟ್ಟಿನಲ್ಲಿ ಈಗಾಗಲೇ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳಿಗೆ ಸ್ಪಷ್ಟ ನಿರ್ದೇಶನವನ್ನು ನೀಡಲಾಗಿದೆ. ಗುತ್ತಿಗೆದಾರರನ್ನು ಬದಲಾಯಿಸುವ ಬಗ್ಗೆಯೂ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ದೇನೆ. ಒಟ್ಟಿನಲ್ಲಿ ಆದಷ್ಟು ಶೀಘ್ರಗತಿಯಲ್ಲಿ G+2 ಆಶ್ರಯ ಮನೆಗಳ ನಿರ್ಮಾಣ ಕಾರ್ಯವನ್ನು ಪೂರ್ಣಗೊಳಿಸಲು ನಿರ್ದೇಶನವನ್ನು ನೀಡಲಾಗಿದೆ. ಹಾಗೆ ಆರ್ಥಿಕವಾಗಿ ಸಬಲರಾದರೂ ಸರ್ಕಾರದ ಉಚಿತ ವಿದ್ಯುತ್ ಯೋಜನೆ ಪಡೆದುಕೊಳ್ಳುವುದು ಸರಿಯಲ್ಲ. ಹಳಿಯಾಳು ವಿಧಾನಸಭಾ ಕ್ಷೇತ್ರದಲ್ಲಿ 56,000 ವಿದ್ಯುತ್ ಸಂಪರ್ಕಗಳಿದ್ದು, ಕೇವಲ 800 ಸಂಪರ್ಕಗಳಿಂದ ವಿದ್ಯುತ್ ಬಿಲ್ ಭರಣ ಮಾಡಲಾಗುತ್ತಿದೆ ಎಂದರು. ಜನಪ್ರತಿನಿಧಿಗಳ ಬೇಡಿಕೆ ಮೇಲೆ ಹಣ ಎಷ್ಟಿದೆ ಅದಕ್ಕೆ ಇದರಲ್ಲಿ ಶೇಕಡ 7.25 ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ 4.57 ಲಕ್ಷ 4,57,000. ಶೇಕಡ 5 ವಿಕಲಚೇತನರ ಕಲ್ಯಾಣಕ್ಕಾಗಿ 3,15,000. ಪೌರ ಕಾರ್ಮಿಕರ ವೇತನಕ್ಕಾಗಿ 40,69,000. ಸಂಕಷ್ಟ ಭತ್ಯೆ 5,28,000. ಅಭಿವೃದ್ಧಿ ಕಾಮಗಾರಿಗಾಗಿ 9,31,000. ಈ ರೀತಿಯಾಗಿ ಅನುದಾನದ ಕ್ರಿಯಾ ಯೋಜನೆಯನ್ನು ತಯಾರಿಸಲಾಗಿದೆ. ಇನ್ನು SFC, SCP, TSP ಯೋಜನೆಯಡಿಯಲ್ಲಿ ಒಟ್ಟು 27 ಲಕ್ಷ ರೂಪಾಯಿ ಹಂಚಿಕೆಯಾಗಿದ್ದು ನಗರಸಭೆಗೆ. ಇದರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ 27 ಲಕ್ಷ ಹಂಚಿಕೆಯಾಗಿದ್ದು, ಇದರಲ್ಲಿ ಮೊಟ್ಟ ಮೊದಲು 27 ಲಕ್ಷದಲ್ಲಿ ಶೇಕಡ 20% ಪೌರ ಕಾರ್ಮಿಕರ ಕಲ್ಯಾಣಕ್ಕಾಗಿ ಮೀಸಲಿರಿಸಿಕೊಂಡು ಉಳಿದಂತೆ ಹಣವನ್ನು ನಾವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಆ ವರ್ಗದ ಜನರ ಕಲ್ಯಾಣಕ್ಕಾಗಿ ಶೇಕಡ 60 ಮತ್ತು ಶೇಕಡ 40 ಎರಡು ಭಾಗಗಳನ್ನಾಗಿ ಮಾಡಿ ಶೇಕಡ 40 ಭಾಗವನ್ನು ಮಾತ್ರ ಸರ್ಕಾರ ನಮಗೆ ಉಪಯೋಗ ಮಾಡಲು ಅನುಮತಿ ನೀಡಿ ಶೇಕಡ 60ರ ಅನುದಾನವನ್ನು ನೇರವಾಗಿ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಗೆ ಭರಣ ಮಾಡುತ್ತೇವೆ ಅಂತ ನಮಗೆ ತಿಳಿಸಿರುತ್ತಾರೆ. ಅದರಂತೆ ಪೌರ ಕಾರ್ಮಿಕರ ಕಲ್ಯಾಣಕ್ಕಾಗಿ 3,80,000, ಸರ್ಕಾರದಿಂದ ನೇರವಾಗಿ ಸಮಾಜ. ನಗರಸಭೆ ಪೌರಾಯುಕ್ತರಾದ ಆರ್.ಎಸ್. ಪವಾರ್ ಅವರು ಮಾತನಾಡಿ 2024-25ನೇ ಸಾಲಿನ 15ನೇ ಹಣಕಾಸು ಯೋಜನೆ ಅಡಿ 2.47 ಲಕ್ಷ ರೂಪಾಯಿ ಅನುದಾನ, ಸ್ವಚ್ಛ ಭಾರತ ಮಿಷನ್ ಯೋಜನೆ ಹಂತ 01 ಅಡಿ 163.14 ಲಕ್ಷ ರೂಪಾಯಿ ಅನುದಾನ, ಸ್ವಚ್ಛ ಭಾರತ ಮಿಷನ್ ಯೋಜನೆ ಹಂತ 02 ಅಡಿ 176.55 ಲಕ್ಷ ರೂಪಾಯಿ ಅನುದಾನ, 4 ಮಿಲಿಯನ್ ಪ್ಲಸ್ ಸಿಟಿ ಯೋಜನೆ ಅಡಿ 92 ಲಕ್ಷ ರೂಪಾಯಿ ಅನುದಾನ, ಕುಡಿಯುವ ನೀರಿನ ಪರಿಹಾರ ಕುರಿತು 8.25 ಲಕ್ಷ ರೂಪಾಯಿ ಅನುದಾನ, SFC ಮುಕ್ತ ನಿಧಿ ಯೋಜನೆ ಅಡಿ 68 ಲಕ್ಷ ರೂಪಾಯಿ ಅನುದಾನ, SFC 2.2 ಮತ್ತು TSPಗೆ ಹಂಚಿಕೆಯಾದ ಅನುದಾನ 14.4 ಲಕ್ಷ ರು ಆಗಿದೆ ಎಂದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ, ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ SS ಪೂಜಾರ್, ಇಕ್ಬಾಲ್ ಶೇಖ್, ನಗರಸಭೆ ಮಾಜಿ ಅಧ್ಯಕ್ಷ ಯಾಸ್ಮಿನ್ ಕಿತ್ತೂರ್, ಹಳಿಯಾಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೃಷ್ಣ ಪಾಟೀಲ್, ಯುವ ಅಧ್ಯಕ್ಷರಾದ ಉಸ್ಮಾನ್ ಮುನ್ನಾ ವಹಾಬ್, ನಗರಸಭೆ ಸದಸ್ಯರು, ಅಧಿಕಾರಿಗಳು ಉಪಸ್ಥಿತರಿದ್ದರು.